ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೇಳಿ ಮೇಡಮ್. ಅದೇ ಹತ್ರ ಅಂದ್ರೆ ರಿಯಾಲಿಟಿಗೆ ಹತ್ರ ಇರುವಂತ ಕೇಸಿಗೆ ಸಂಬಂಧಪಟ್ಟಂತ ವಿಷಯಗಳೇನಾದ್ರು ರಿಲೇಟೆಡ್ ಇದ್ರೆ ತೆಗಿಬೇಕು ಅಂತ. ಸೊ ತೆಗಿಯೋದಾದ್ರೆ ಎಷ್ಟು ತೆಗಿಬೇಕಾಗುತ್ತೆ ಸರ್? ಅಲ್ಲ, ಕೋರ್ಟ್ ಏನ್ ಹೇಳ್ತಾ ಅಂದ್ರೆ ನಾವು ಆಗಿದ್ವಲ್ಲ ಟೀಸರ್ ಅಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ, ಅದನ್ನ ನಾವೇ ವಾಲಂಟರಿ ಆಗಿ ಮೆಮೊ ಹಾಕಿದ್ವಿ, ಅದನ್ನ ತೆಗಿತೀವಿ ಅಂತ ಹೇಳಿ ಕಟ್ ಮಾಡ್ತೇವೆ ಅಂತ ಹೇಳಿ ಅದನ್ನ ಹೇಳಿದ್ದಾರೆ. ಜೊತೆಗೆ ಇನ್ನ ಓರಲ್ಲಿ ಕೆಲವು ವಿಷಯಗಳನ್ನ ಹೇಳಿದ್ರು, ಅವುಗಳು ಇನ್ನ ನಮ್ ಕೈಗೆ ಸಿಕ್ಕಿಲ್ಲ. ಏನ್ ಹೈಕೋರ್ಟ್ ನಮ್ಗೆ ಡೈರೆಕ್ಷನ್ ಕೊಟ್ಟಿದೆ ಅದನ್ನ ಚಾಚು ಚೊಡ್ದೆ ಮಾಡೇ ಮಾಡ್ತೇವೆ. ಅದನ್ನೆಲ್ಲ ನಮ್ಗೆ ಆರ್ಡರ್ ಕಾಪಿ ತಗೊಂಡು ಅದರಲ್ಲಿ ಏನೇನು ಒಂದೊಂದು ಪಾಯಿಂಟ್ ಹೇಳಿದೆ ಅದಕ್ಕೆ ಬದ್ಧವಾಗಿ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ. ಭವಿಷ್ಯ ನಾವು ಅನ್ಕೊಂಡಿದ್ದಂಗೆ ಆಗಿದ್ರೆ ಸುಮಾರು ಒಂದು 120-130 ಥಿಯೇಟರ್ಗಳು ನಮ್ಗೆ ಆಲೇ ಇತ್ತು ಈ ಈವ್ನಿಂಗ್ ಮಾಡೋದಿಕ್ಕೆ. ನಮ್ಮ ವಕೀಲರು ಏನ್ ಹೇಳಿದ್ರು, ಬೇಡ ಆ ಕೈಗೆ ಆರ್ಡರ್ ಕಾಪಿ ಬರಲಿ, ಸುಮ್ಮನೆ ತಿರ್ಗಾ ಮಾಡೋದು, ತಿರ್ಗಾ ಸಮಸ್ಯೆಗಳು ಸಿಗಾಕೊಳ್ಳೋದು ಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಹೋಲ್ಡ್ ಮಾಡಿದ್ದೇವೆ. ಸರ್ ರಿಲೀಸು ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೇವೆ ಸರ್, ಸದ್ಯಕ್ಕೆ ಹೇಳ್ತೀವಿ ಸರ್. ಆತಂಕ ಏನಿಲ್ಲ ಸರ್, ಆತಂಕ ಕ್ಲಿಯರ್ ಆಗಿದೆ. ಇಲ್ಲ ಇವಾಗ ಹೋಗೋಣ, ಕೂತ್ಕೊಂಡು ಮಾತಾಡ್ತೀವಿ ಸರ್. ನಾವೇ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲ ಇವಾಗ ಏನು ಅಂತ ಹೇಳಿದ್ರೆ ಹೋಗ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಡೇ ಒನ್ ಇಂದನೂ ಮಾತಾಡಕ್ ಟ್ರೈ ಮಾಡಿದೀವಿ ಸರ್. ಟ್ರೈ ಮಾಡಿದೀವಿ. ಬೇರೆ ಮುಖಾಂತರ ಹೋಗ್ಬಿಟ್ಟು ಮಾತಾಡ್ತೀವಿ, ಕೂತ್ಕೊಂಡು ಮಾತಾಡ್ತೀವಿ. ಅದು ನಾನು ಹೇಳ್ತೀನಿ, ನಾನು ಇನ್ನೊಂದು 2-3 days ಅಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ನೀವು ಅವರು ಸಿಟಿ ಕೋರ್ಟ್ ಹೋಗಿ ಅಲ್ಲಿಂದ ಅಲ್ಲಿಗೂ ಬಂದು ಕೇಸ್ ಹಾಕೊಂಡ್ರೆ ಈಗ ನೀವು ನಿಮ್ಮ ಪರ ತಿಳ್ಕೊಂಡಿದ್ರೆ ಹೇಗೆ ನೀವು ಅವ್ರು ಸುಪ್ರೀಂ ಕೋರ್ಟ್ ಹೋಗ್ಬೋದು ಅಥವಾ ಮತ್ತೆ ಹೈಕೋರ್ಟ್ ಈ ಸದಸ್ಯ ಪೀಠ ಆಗ್ಬೋದು. ಅಲ್ಲ ಇಲ್ಲ, ಅವ್ರ ವಕೀಲರು ಕೇಳಿದ್ರು, ಸಾಹೇಬ್ರು ಏನು ಆರ್ಡರ್ ಮಾಡಿದ್ರು, ಅವಾಗ ಅಲ್ಲಿ ಇದ್ದಂತ ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅಡ್ವೊಕೇಟ್ಸ್ ಅಪ್ರೋಚ್ ಮಾಡಿದ್ರು, ಈ ಸಿನಿಮಾನ ಬಿಡುಗಡೆ ಆಗದಂಗೆ ನಮ್ಗೆ ಒಂದು ವಾರ ಕಾಲಾವಕಾಶ ಕೊಡಿ ಅಂತ ಹೇಳಿ ಬಿಡುಗಡೆ ಆಯ್ತು. ಅದಕ್ಕೆ ನಿಮ್ಮ ಮುಂದೆ ಏನೈತೆ ಪ್ರೊಸೀಜರ್ ಫಾಲೋ ಮಾಡಿ. ನಾನು ಇದು ಕೊಡಲ್ಲ, ನಾನು ಆರ್ಡ್ರು ಸಿನಿಮಾ ಬಿಡುಗಡೆ ಮಾಡಿ ಅಂತ ಮಾಡಿದ್ದೇನೆ, ಇದಕ್ಕೆ ನನ್ನ ಆರ್ಡ್ರ್ ನಾನು ಕೊಡೋದಿಲ್ಲ ಅಂತ ಜಡ್ಜ್ ಸಾಹೇಬ್ರು ಹೇಳಿದ್ರು, ಕೋರ್ಟ್ ಹೇಳ್ತು. ನಂತರ ನಮ್ಮ ಹೀರೋ ಏನೋ ಮಾತಾಡಿದೀವಿ ಅಂತ ನಮ್ಗೆ ಈಗ ಹೇಳ್ತಾ ಇದ್ದಾರೆ. ಖಂಡಿತ ಮಾತಾಡಿದ್ರೆ ನಮ್ಮ ಒಳ್ಳೇದೇ ಸರ್. ಸರ್ ಈಗ ನಿಮ್ಮ ಇಷ್ಟು ಈ ಕೋರ್ಟ್ ಕೇಸ್ ಎಂಟ್ರಿ ಆದಾಗಿಂದ ನಿಮ್ದು ಎಷ್ಟು ಖರ್ಚಾಗಿದೆ ಸರ್ ಕೋರ್ಟ್ ಕೇಸು ಅಂತ? ಅದು ಸುಮಾರಾಗಿದೆ ಬಿಡಿ, ಅದನ್ನ ಇವಾಗ ಮೀಡಿಯಾದಲ್ಲಿ ಲೆಕ್ಕ ಹೇಳೋದು ಬೇಡ. ಸುಮಾರಾಗಿದೆ, ಸಾಕಷ್ಟು ಆಗಿದೆ. ಬರೀ ಅದೊಂದೇ ಅಲ್ವಲ್ಲ, ಇವಾಗ ಫೈನಾನ್ಸ್ಗೂ ತೊಗೊಂಡಿರ್ತೀವಿ, ಸಿನಿಮಾ ಖರ್ಚಾಗಿರೋ ದುಡ್ಡೆಲ್ಲ ಫೈನಾನ್ಸ್ಗೆ ತೊಗೊಂಡಿರ್ತೀವಿ. ಅದು ಬಡ್ಡಿ ಡೈಲಿ ಪ್ರಕಾರ ಹೋಗ್ತಾ ಇರುತ್ತೆ, ಮಂತ್ಲಿ ಪ್ರಕಾರ ಹೋಗ್ತಾ ಇರುತ್ತೆ. ಎಲ್ಲ ತುಂಬ ಒಂದು ತಿಂಗಳು ಡಿಲೇ ಆಯಿತು ಅಂತ ಹೇಳಿದ್ರೆ ನನಗೆ ಒಂದು 15 ಲಕ್ಷ ಲಾಸ್ ಆಗುತ್ತೆ. ನೀವು ಬಿಟ್ಟಿರೋ ಇಲ್ಲಿಂದ ಇಲ್ಲಿವರೆಗೆ ಪೋಸ್ಟ್ ಇರ್ಬೋದು ಅಥವಾ ಬಿಟ್ಟಿರೋ ಕಂಟೆಂಟ್ ಅದು ದರ್ಶನ ನೇರವಾಗಿ ಕನೆಕ್ಟ್ ಆಗುತ್ತೆ. ಯಾರು ನೀವು ಒಪ್ಕೋತಿಲ್ಲ, ಇಲ್ಲ ಅದಲ್ಲ ಅಲ್ಲ ಅಂತ ಹೇಳ್ತಿದ್ದೀನಿ. ಕೊನೆಯ ಡೈಲಾಗ್ ಹೇಳ್ದಂಗೆ ನಾ ಸಾಮಾನು ಬರುತ್ತೆ, ನಿಮ್ಮ ಸಾಮಾನು ಬರುತ್ತೆ, ಯಾರು ಯಾಕೆ ಒಪ್ಕೋತಿಲ್ಲ ಅಂತ. ಇಲ್ಲ ಸರ್, ನೀವು ನಿಮ್ಮ ಪ್ರಕಾರ ನಾವು ಒಪ್ಕೊಂಡ್ಬಿಡ್ಬೇಕು ಅದೇ ಅಂತ. ಅಲ್ಲ ಸರ್, ಈಗ ಅದಿಲ್ಲ ಸರ್. ಈಗ ಏನ್ ಗೊತ್ತಾ ಸರ್ ರಮೇಶ್ ಸರ್, ಈಗ ನಾವು ಈಗ ಇಲ್ಲೇನ್ ಮಾತಾಡ್ತೀವಿ, ಈಗ ಮಲ್ಕೊಂಡಾಗ ಅದೇ ಕ್ಯಾನ್ಸಲ್ ಬರುತ್ತೆ ಅಂತ ನಂಬಿಕೆ, ಆ ರೀತಿ ಅಷ್ಟೇ ಸರ್. ಹಾಂ ಹಾಂ ಎಸ್ ಮೇಡಮ್, ಈಗ ನಮ್ಮ ವಾದ ಏನಿತ್ತು ಅಂದರೆ, ಫಸ್ಟು ನಾನು ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಹಾಕಿದ್ದನ್ನು ನಾನು ಒಂದು ಸ್ಮಾಲ್ ಹೇಳ್ತೀನಿ. ಇದು ಬಾಸ್ ಅನ್ನೋದು ಒಂದು ಟ್ರಯಲ್ ಈಗ ನಡೀತಾ ಇದೆ, ರೇಣುಕಾಸ್ವಾಮಿ ಅವರ ಪ್ರಕರಣ. ಆ ಘಟನೆಯಿಂದ ಪ್ರೇರಿತರಾಗಿ ಮಾಡಿದ್ದಾರೆ. ಏನು ಟ್ರಯಲ್ ನಡೀತಾ ಇದ್ರೆ ಆ ವಿಟ್ನೆಸ್ಗಳ ಮೇಲೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ, ಆದಾಗ ನಮಗೆ ಅಡ್ವರ್ಸ್ ಆಗುತ್ತೆ, ಜೊತೆಗೆ ನಮ್ಮ ಪರ್ಸನಲ್ ರೈಟ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಮತ್ತು ಏನು ಸೆನ್ಸಾರ್ ಕೊಟ್ಟಿದ್ದಾರೆ ಸಿನಿಮಾ, ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಅವರು ಹಾಕಿದ್ರು. ನಮ್ಮ ವಾದ ಏನಿತ್ತು ಅಂದರೆ, ಇದು ಒಬ್ಬ ನಿರ್ದೇಶಕನ ಕಾಲ್ಪನಿಕ ಕತೆ. ಭಾರತ ಸಂವಿಧಾನದಲ್ಲಿ
ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗಿದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನು ಹೇಳ್ತೀವಿ, ಆರ್ಟಿಸ್ಟಿಕ್ ಫ್ರೀಡಮ್ ಆಫ್ ಸ್ಪೀಚ್ ಆರ್ಟಿಕಲ್ 91 ಕ್ಲಾಸ್ ಎ ಪ್ರಕಾರ ಒಬ್ಬ ನಿರ್ದೇಶನಿಗೆ ಅವನ ಕಲ್ಪನೆಯಲ್ಲಿ ಮಾಡುವಂಥ ಕಥೆಗಳನ್ನು ಮಾಡ್ಬೋದು. ಇದು ನಿಜ ಜೀವನೇ ಅಲ್ಲ, ಘಟನೆ ಅಲ್ಲ. ನಾವು ಸಿನಿಮಾದ ಬಿಗಿನಿಂಗ್ 30 ಸೆಕೆಂಡಲ್ಲೇ ಹೇಳಿದ್ದೀವಿ, ಡಿಸ್ಕ್ಲೈಮರ್ ಹೇಳಿದ್ದೀವಿ, ಇದೊಂದು ಕೇವಲ ಕಾಲ್ಪನಿಕ ಕಥೆ ಅಂತ ಹೇಳಿ. ಸೊ ನಾವು ಯಾವುದೇ ಕಾರಣಕ್ಕೂ ಆ ಘಟನೆ ತಗೊಂಡು ಮಾಡಿಲ್ಲ. ಅವರ ವಾದ ಏನಿತ್ತು ಅಂದರೆ, ಚಾರ್ಜ್ ಶೀಟಲ್ಲಿ ಇರುವ ಅಂಶಗಳನ್ನು ಕೆಲವು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅದು ಪಬ್ಲಿಕ್ ಡೊಮಿನಿಯಲ್ಲಿ ಬರೋದಿಲ್ಲ. FIR ಇಸ್ ಎ ಪಬ್ಲಿಕ್ ಡೊಮಿನಿಯಲ್ಲಿ ಬರುತ್ತೆ, ಇದು ಬರೋದಿಲ್ಲ ಅಂತ. ನಮ್ಮ ವಾದ ಏನಿತ್ತು ಅಂದರೆ, ಒಂದು ಸಲಿ ವಿಷಯ ಸಮಾಜಕ್ಕೆ ಗೊತ್ತಾದಾಗ ಅದು ಪಬ್ಲಿಕ್ ಡೊಮಿನಿಯಲ್ಲಿ ಬರುತ್ತೆ, ಅದು ಪ್ರೈವಸಿಯಲ್ಲಿ ಬರೋದಿಲ್ಲ ಅಂತ ನಮ್ಮ ವಕೀಲರ ವಾದವಾಗಿತ್ತು, ಮತ್ತೆ ನಮ್ಮ ಚಿತ್ರತಂಡದ ವಾದವಾಗಿತ್ತು. ಇದನ್ನೆಲ್ಲ ಪುರಸ್ಕರಿಸಿ ಅವರು ಹಾಕಿದಂತಹ ಅರ್ಜಿನ ಇವತ್ತ ಹೈಕೋರ್ಟ್ ವಜಾ ಮಾಡಿದೆ. ತನು ಸರ್, ಇಲ್ಲಿ ಸರ್ ಹೇಳಿ. ಇಷ್ಟು ದಿನ ಲೀಗಲ್ ಆಗಿ ಫೈಟ್ ಮಾಡಿದ್ರಿ, ಎಲ್ಲವೂ ಆಗಿದೆ ಈಗ. ಮತ್ತೆ ನೀವು ಇಷ್ಟು ವರ್ಷಗಳ ಕಾಲ ಸಿನಿಮಾ ಮಾಡ್ಕೊಂಡು ಬಂದಿದ್ದು ಒಂದು ಗೆಲುವು ನೋಡೋದಕ್ಕೆ, ನಿಮ್ಮ ಧ್ವನಿಯಲ್ಲಿ ಅದು ತೊಳಲಾಟ ಇನ್ನೂ ಕೂಡ ಇದೆ. ಅಂದ್ರೆ ಎಲ್ಲವೂ ಕೂಡ ಮುಗಿದು ಬಿಡ್ಲಿ ಬೇಗ ಅಂತ. ಆಗಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಲೈನ್ ಅಪ್ ಅಲ್ಲಿ ಇದೆ, ನಿಮಗೂ ಗೊತ್ತಿದೆ. ಆ ಸೈಕಲಾಜಿಕಲ್ ಸ್ಟ್ರೆಸ್ ಹೇಗಿದೆ ಅಂತ ಇಲ್ಲ? ಇಲ್ಲ, ಅದು ಸ್ಟ್ರೆಸ್ ಏನಿಲ್ಲ. ನಮಗೆ ನಮ್ಮ ಸಿನಿಮಾ ಮೇಲೆ 100% ಕಾನ್ಫಿಡೆನ್ಸ್ ಇದೆ. ನಮಗೆ 10 ಸಿನಿಮಾಗಳ ಮಧ್ಯೆ ನಮ್ಮ ಸಿನಿಮಾ ಬಂದ್ರೂ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಸಿನಿಮಾಗಳ ಮಧ್ಯೆ ನಾವು ಬರಲ್ಲ, ಅಂದ್ರೆ ನಮ್ಮ ಕನ್ನಡ ಭಾಷೆ ಸಿನಿಮಾಗಳ ಮಧ್ಯೆ ನಾವು ಬರಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ. ಹಂಗಂತ ನಾವು ಬರ್ದಂಗೂ ಇರೋದಕ್ಕಾಗಲ್ಲ. ಸೊ ಆಗಸ್ಟಲ್ಲಿ ದೊಡ್ಡ ಸಿನಿಮಾ ಬರ್ತಾ ಇದೆ, ಸಣ್ಣ ಸಿನಿಮಾ ಬರ್ತಾ ಇದೆ, ಅದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಸರ್. ಒಳ್ಳೆ ರೈಟ್ ಟೈಮ್ ನೋಡ್ಕೊಂಡು ಬಂದ್ಬಿಡ್ತೀವಿ. ನಾವು ಆಕ್ಚುಲಿ ನಾವು ಪ್ಲಾನ್ ಪ್ರಕಾರ ಕೋರ್ಟ್ ಕೇಸ್ ಏನಾದರೂ ಮಂಗಳವಾರ ಅಥವಾ ಬುಧವಾರ ಏನಾದರೂ ಆಗಿದ್ರೆ ಈ ಫ್ರೈಡೇ ಬಂದ್ಬಿಡ್ತಾ ಇದ್ವಿ. ನಾವು 100% ಬರ್ತಾ ಇದ್ವಿ. ನಾವು ರೆಡಿ ಇದ್ದೀವಿ ಎಲ್ಲದಕ್ಕೂ. ನಾ ಅದೇ ಹೇಳ್ದಲ್ಲ, ಇದು ಮತ್ತೆ ಇನ್ನ ಜಂಜಾಟ ಬೇಡ. ಇದು ಆಲ್ರೆಡಿ ಎಳ್ಕೊಂಡು ಬಂದ್ಬಿಟ್ವಿ. ಆಲ್ರೆಡಿ 4 ತಿಂಗಳಾಯ್ತು. 4 ತಿಂಗಳಿಂದ ಬರೀ ಕೋರ್ಟು ಕೇಸು ಅಂತ ಓಡಾಡಿ ನಮಗೂ ಬೇಜಾರಾಗಿದೆ. ಇವಾಗ ಏನಂತ ಹೇಳಿದ್ರೆ, ಅವರು ಇವಾಗ ಬೇಕು ಅಂತ ಯಾರು ಮಾಡಲ್ಲ ಸರ್. ಗೊತ್ತಿಲ್ಲದೇನೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ ಅವರು ಹಾಕ್ಬಿಟ್ಟಿದ್ದಾರೆ. ಕೂತ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಷ್ಟೇ. ಮತ್ತೆ ಫರ್ದರ್ ಏನು ಹೋಗೋದು ಬೇಡ. ಅವರು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ್ದಾರೆ ದರ್ಶನ್ ಸರ್ ಅವರು. ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ, ಅದೆಲ್ಲ ಕೋರ್ಟ್ ನೋಡ್ಕೊಳ್ಳುತ್ತೆ. ಇವಾಗ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದು ಏನಿದೆ ಅದನ್ನು ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಣ. ನಾನು ಬೇರೆ ಮೂಲಕ ಇಷ್ಟು ದಿವಸ ಮಾತಾಡಿಲ್ಲ, ಬೇರೆ ಮೂಲಕ ಟ್ರೈ ಮಾಡಿಲ್ಲ ಅಂತ ಏನಲ್ಲ. ತುಂಬಾ ಸರ್ತಿ ಟ್ರೈ ಮಾಡಿದ್ದೆ, ಆದ್ರೆ ನನಗೆ ರೈಟ್ ಕಾಂಟ್ಯಾಕ್ಟ್ ಸಿಕ್ಕಿರ್ಲಿಲ್ಲ. ಅಲ್ಲ, ಇವಾಗ ಇದಕ್ಕೆ ಬರೋಣ ಸರ್, ಈ ಟಾಪಿಕ್ಗೆ ಬರೋಣ. ಕ್ಲೋಸ್ ಮಾಡೋಣ ಈ ಟಾಪಿಕ್, ಇದನ್ನ ಡ್ರ್ಯಾಗ್ ಮಾಡೋದು ಬೇಡ ಸರ್. ಇಷ್ಟು ಸಿನಿಮಾ ಮಾಡಿದ್ರಿ, ಇದು ತುಂಬಾ ಪಾಠ ಕಲಿಸ್ತಾ ಈ ಸಿನಿಮಾ ಅಂತ. ನಿರ್ದೇಶಕನ ಕಾಲ್ಪನಿಕ ಕತೆ. ಇಲ್ಲಿ ಯಾವುದೇ ವ್ಯಕ್ತಿಗೆ ಬದುಕಿರುವವರಿಗಾಗಲಿ ಅಥವಾ ಮರಣ ಹೊಂದಿರುವವರಿಗಾಗಲಿ ಯಾವುದೇ ರೀತಿ ಹರ್ಟ್ ಮಾಡೋದಾಗಲಿ ನೋಯಿಸೋದಾಗಲಿ ಮಾಡೋದಿಲ್ಲ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವರು ಹೋಗಿದ್ರು, ಭವಿಷ್ಯ ಅವ್ರಿಗೂ ಗೊತ್ತಾಗ್ಬೋದು. ಮುಂದೊಂದು ದಿನ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಆಶಾಭಾವನವಿದೆ. ಸೊ ನಾವು ಇವತ್ತು ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿದ್ದೇವೆ. ಸೊ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್. ಇಲ್ಲ ಸರ್, ಇಲ್ಲ, ಅಲ್ಲಿ ಏನಾಗಿದೆ ಅಂದರೆ ಇಲ್ಲ ಅಲ್ಲಿ ಏನಾಗಿದೆ ಅಂದರೆ ಸರ್, ಟ್ರೈಲರ್ ಲಾಂಚ್ ಅನ್ನೋದನ್ನು ನಮ್ಮ ಕೋ ಡೈರೆಕ್ಟ್ರು ಅಲ್ಲಿ ಜಡ್ಜ್ಮೆಂಟ್ ಆದಾಗ ಟೈಪ್ ಮಾಡ್ತಿದ್ರು. ಆ ಟೈಪಿಕಲ್ ಮಿಸ್ಟೇಕ್ ಇಂದ ಇವತ್ತು ಆಗ್ತಾ ಇಲ್ಲ ಸರ್, ರಿಲೀಸ್ ಆಗ್ತಾ ಇಲ್ಲ ಸರ್. ಕಾಲ್ಪನಿಕ ಹಾಗೆ ಟ್ರೈಲರ್ ನೋಡಿದಾಗ ಅದೆಲ್ಲವನ್ನ ದಾಟಿ ಅದು ಏನ್ ಅನ್ಕೊಂಡಿದ್ವಿ ಅದೇ ಸಿನಿಮಾ ಅಂತ ನಂತರ ಎಲ್ಲ ಓಡ್ತಾ ಇದೆ. ಅದೇ ಅನ್ನೋದು ಒಂದು ಇಂಪ್ಯಾಕ್ಟ್ ಕ್ಯಾರಿ ಆಗಿದೆ. ಖಂಡಿತ ಡೆಫಿನೆಟ್ಲಿ ಇಲ್ಲ ಸರ್. ಇದು ನಿರ್ದೇಶಕನ ಕಾಲ್ಪನಿಕ ಕತೆ. ನಾನು ಡೇ 1 ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಕಾಲ್ಪನಿಕ ಕತೆ. ಯಾವುದೇ ನೈಜ ಘಟನೆಗಳನ್ನ ತಗೊಂಡು ಮಾಡಿರುವಂತಹ ಘಟನೆ ಇಲ್ಲ ಸರ್. ಈ ಪರ ಮತ್ತೆ ವಿರೋಧ ಅಂತ ಇರುತ್ತೆ.
ಇಲ್ಲಿ ಈಗ ಟ್ರೇಲರ್ ನೋಡಿದಾಗ ಏನಾಗಿದೆ ಅದೆಲ್ಲ ತುಂಬಾ ಪಾಸಿಟಿವ್ ಲೈನಲ್ಲೇ ಏನೋ ಕ್ಯಾರಿ ಆದಂಗೆ ಅನಿಸ್ತಾರೆ. ಅದೆಲ್ಲ ಪಾಸಿಟಿವ್ ಲೈನಲ್ಲೇ ಅಂದ್ರೆ ಅವ್ರ ಪರವಾಗಿ ಇದೆಯೇನೋ ಅಂತ ಅನ್ಸುತ್ತೆ ಅದು ಅಂತ. ಈಗ ಕೇಸ್ ಈಗ ಏನಾಗಿದೆ ಅಂತ ನೀವು ಇನ್ಸ್ಪೆಕ್ಟರ್ ಏನು ಹೇಳ್ತಾರಲ್ಲ ಕೇಸ್ ಇದು 8 ಹಾಕ್ತಿನಲ್ಲಿ A1 ಹಾಕ್ತೀನಿ ಅಂತ. ಸೊ ಈ ವಿಚಾರ ಎಲ್ಲ ಮುಂದೆ ಅದು ಇಶ್ಯೂ ಅನ್ಸಲ್ವಾ ನಿಮಗೆ? ಇಲ್ಲ ಸರ್, ದಯವಿಟ್ಟು ನೀವು ಯಾಕೆ ಎಲ್ಲಾನು ಕೂಡ ಅದಕ್ಕೆ ಕಂಪ್ಯಾರಿಸನ್ ಮಾಡ್ತೀರಾ? ನಾವು ಕಂಪೇರ್ ನೋಡಿದಾಗ ಅನ್ಸಲ್ವಾ? ಇಲ್ಲ, ನೀವು ದಯವಿಟ್ಟು ಒಂದು ಕ್ರೈಮ್ ಥ್ರಿಲ್ಲರ್ ಕಥೆಯ ಅಂದರ ಇರುವಂತಹ ಚಿತ್ರಗಳಲ್ಲಿ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಸಿನಿಮಾದು ಯಾವುದೇ ಒಂದು ನೈಜ ಘಟನೆ ತೆಗೆದುಕೊಂಡು ನಾವು ಮಾಡಿಲ್ಲ ಸರ್. A1, A2, A3, A4 ಅನ್ನೋದು ಎಲ್ಲ ಕ್ರೈಮ್ ಅಲ್ಲೂ ಇರುವಂತದ್ದು. ಸೊ A10 ಅಂದಿದ ತಕ್ಷಣ ಕನೆಕ್ಟ್ ಮಾಡ್ಕೊಳ್ಳೋದಂಗಾಗುತ್ತೆ. ಇಲ್ಲ ಸರ್, ಇವಾಗ ನಾವು ಆದಷ್ಟು ಬೇಗ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮಾತಾಡ್ತೀವಿ, ಕೂತ್ಕೊಂಡು ವಿಚಾರವಾಗಿ ಮಾತಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಮುಂದೆ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಬೇಡ. ನಮ್ದು ಕಳಕಳಿ ಮನವಿ ಏನಂತ ಹೇಳಿದ್ರೆ, ಇಷ್ಟು ದಿನ ಆಯ್ತು, ಗೆದ್ವಿ ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ನಾವು ಗೆದ್ವಿ ನಾವು ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ ಕನ್ನಡ ಸಿನಿಮಾ ಅಳಿವು ಉಳಿವು ಎರಡೇ, ಎರಡರ ಬಗ್ಗೆ ಮಾತಾಡ್ಕೊಂಡು ಮುಂದೆ ಹೋಗೋಣ ಅಷ್ಟೇ ಸರ್. ಈಗ ಕಾಂಟ್ರವರ್ಸಿ ಆಗೋಯ್ತು ಸರ್, ಕಾಂಟ್ರವರ್ಸಿ ಮಾಡ್ಕೊಂಡು ಕೇಸು ಆಯ್ತು, ಕೇಸ್ ದಾಡ್ಕೊಂಡು ಎಲ್ಲ ಬಂದ್ವಿ. ಮತ್ತೆ ಹೇಳ್ಕೊಂಡು ಒಂದು ಕೂಸನ್ನ ಯಾಕೆ ಸಾಯಿಸೋದು ಅಲ್ವಾ ಸರ್? ಈಗ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ನೀವು ಹೇಳ್ತಾ ಇದ್ರೆ ಕಾಂಟ್ರವರ್ಸಿ ಬೇಡ ಅಂತ, ಬಟ್ ಇದು ಕಾಂಟ್ರವರ್ಸಿಯಿಂದಾನೇ ಶುರುವಾಗಿದೆ. ಈಗಲೂ ಕೂಡ ಕಾಂಟ್ರವರ್ಸಿಲೇ ಇದೆ. ಅಂದ್ರೆ ಕೋರ್ಟ್ ಮೆಟ್ಲೆ ಇರ್ತಕ್ಕಂಥದ್ದು. ಇವತ್ತು ಎಕ್ಸಾಕ್ಟ್ ಆಗಿ ಏನಾಯ್ತು ಕೋರ್ಟ್ ಅಲ್ಲಿ ಅನ್ನುವಂಥದ್ದು, ಜೊತೆಗೆ ಅಲ್ಲಿ ಅಂದ್ರೆ ಅವರ ಪರವಾಗಿರುವಂತಹ ವಕೀಲರಾಗಿರ್ಬೋದು ಮತ್ತೆ ಅವರ ವಾದ ಏನಾಗಿತ್ತು ಅಂತ. ವಾದ ಎಲ್ಲ ಲಕ್ಷ್ಮಿ ಮೇಡಮ್ ಮತ್ತೆ ದರ್ಶನ್ ಸರ್ ಪರವಾಗಿರುವಂತಹ ವಿಚಾರ, ವಾದ ಎಲ್ಲ ಮುಗಿದೋಯ್ತು. ವಾದ ಎಲ್ಲ ಮುಗಿದಿರೋ ಅಂತ ಟಾಪಿಕ್ ಇದು. ಅಂದ್ರೆ ಇವತ್ತಿದ್ದು ಬರೀ ಆರ್ಡರ್ಸ್ ಮಾತ್ರ. ಅಂದ್ರೆ ಅಡ್ಮಿಷನ್ ಅಂತ ಇತ್ತು, ಓವರ್ ಆಗಿ ಆರ್ಡರ್ ಕೊಟ್ಟರು. ಏನಂತ ಕೊಟ್ಟರು, ಕೇಸ್ ಹ್ಯಾಸ್ ಬಿನ್ ಡಿಸ್ಮಿಸ್ಡ್ ಅಂತ ಕೊಟ್ಟರು ಅಷ್ಟೇ, ಬೇರೆ ಏನು ಇಲ್ಲ ಅಲ್ಲಿ. ಅವರು ಏನು ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಫೈಲ್ ಮಾಡಿದ್ರು MFA, ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಸಿವಿಲ್ ಕೋರ್ಟಲ್ಲಿ ಎಕ್ಸ್ಪರ್ಟಿ ಇಂಜೆಕ್ಷನ್ ತಗೊಂಡಿದ್ರು. ಅದರ ಮೇಲೆ ನಾವು ಡಿಸ್ಮಿಸ್ ಮಾಡಬೇಕು ಅಂತ ಹಾಕೊಂಡಾಗ ಅದನ್ನು ಸಿವಿಲ್ ಕೋರ್ಟ್ ವೆಕೇಟ್ ಮಾಡ್ತು. ಸೊ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದು ಅಂತ ಹೇಳಿ ಅದರ ಮೇಲೆ ಅವರು ಹೈಕೋರ್ಟ್ ಅಪೀಲ್ ಹೋಗಿದ್ರು. ಸುಮಾರು 1.5 ತಿಂಗಳಿಂದ ವಾದ ವಿವಾದಗಳು ನಡೆದುಕೊಂಡು ಬಂತು. ಇವತ್ತು ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಹಾಗಾಗಿ ಸೊ ಅವ್ರು ಆಗ್ತಂತ MFAನ ವಜಾ ಮಾಡಿದ್ದಾರೆ. ಸೊ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದಾಗಿದೆ. ಈಗ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್ ಅಂತ ನೀವು ಮೆನ್ಷನ್ ಮಾಡಿದ್ರಿ, ಮೋಸ್ಟ್ಲಿ ಅದನ್ನ ರಿಮೂವ್ ಮಾಡಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಆ ಥರದ್ದು ಇದೆಯಾ? ಇದೆ ಸರ್, ಅದು ನಾನು ಹೇಳೋದು ಮರ್ತಿದ್ದೆ. ನಾವೇನೇನೆ ಅದಕ್ಕೆ ಈ ಎಲ್ಲ ಕಾಂಟ್ರವರ್ಸಿ ಅದಾದ್ಮೇಲೆ ನೋವು ಮಾಡಬಾರ್ದು ಅನ್ನೋದನ್ನ ನಾವೇ ಮೆಮೋ ಆಗ್ತಾ ಹೈಕೋರ್ಟ್ಗೆ, ನಾವೇ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ನ ಕಟ್ ಮಾಡ್ತೀವಿ ಅಂತ ಕೋರ್ಟ್ಗೆ ನಾವೇ ನಮ್ಮ ವಕೀಲರಾದಂತಹ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂತಹ ವಿವೇಕ್ ಸುಬ್ಬಾರೆಡ್ಡಿ ಅವರು ಸರ್ ನಮ್ಮ ಪರವಾಗಿ ವಾದಿಸ್ತಾ ಇದ್ರು. ಮತ್ತೆ ಸಿಟಿ ಸಿವಿಲ್ ಕೋರ್ಟಲ್ಲಿ ಮತ್ತೆ ಹೈಕೋರ್ಟಲ್ಲಿ. ಬಹುಶಃ ಇವತ್ತು ಈ ಸಿನಿಮಾ ಏನು ಹೊರಗಡೆ ಬರ್ತಾ ಇದೆ ಅಂದರೆ ಅದು ನಮ್ಮ ವಕೀಲರ ತಂಡದ ಗೆಲುವು ಅಂತ ಹೇಳ್ಬೋದು, ನಮ್ಮ ಗೆಲುವು ಅಂತ ಏನಿಲ್ಲ. ಪ್ರತಿ 1.5 ತಿಂಗಳು ಅವರಿರೋ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸೀನಿಯರ್ ವಿವೇಕ್ ರೆಡ್ಡಿ ಸರ್ ಅವರು ಎಷ್ಟು ಟೈಮ್ ಕೊಟ್ಟರು ಅಂದರೆ ನಮಗೆ, ಬಾಮ ನೀನು ನಮ್ಮ ಹುಡುಗ ನೀನು ಒಬ್ಬ ವಕೀಲ ಮಾಡಿದ್ಯಾ, ಬಾ ನಾನಿದ್ದೀನಿ ನಾನು ಮಾಡು ಅಂತ ಹೇಳಿ ಬೆನ್ತೊಟ್ಟಿ ಇವತ್ತು ನಮಗೆ ಜಸ್ಟಿಸ್ ಕೊಡಿಸಿದ್ದಾರೆ. ನಾವು ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಏನು ವಿವೇಕ್ ಸುಬ್ಬಾರೆಡ್ಡಿ ಸರ್ ಆಫೀಸಲ್ಲಿರೋಂಥ ಕೊಲೀಗ್ಗಳು ಪ್ರತಿಯೊಬ್ಬರು ಕೂಡ ಎಷ್ಟು ಜನ ಕೊಲೀಗ್ಸ್ ಇದ್ದಾರೆ. ನಮ್ಮ ರಾಜನ್ ಅವರು ವಕೀಲರಾದವರು, ಮತ್ತು ಅರ್ಪಿತಾ ಅವರು, ಯುಕ್ತ ಅವರು, ಮತ್ತು ಕೃತಿಕಾ, ಶಿರೀಷ, ಇನ್ಕ್ಲೂಡಿಂಗ್ ಎಲ್ಲ ನಮ್ಮ ಮಂಜು, ಆಮೇಲೆ ಅಸದ್ ಖಾನ್ ಅಂತ ಟೀಮು, ಇನ್ನು ಅನೇಕ ಹೆಸರಿದೆ. ಒಂದು 15 ಜನ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಎಷ್ಟು ದುಡಿದಿದ್ದಾರೆ ಅಂದ್ರೆ ಅದಕ್ಕೆ ಹೇಳ್ಬಾರ್ದು. ಎಷ್ಟು 100 ಸೈಟೇಷನ್ಗಳನ್ನ ತಗೊಂಡೋಗಿ ಇಡೀ ಇಂಡಿಯಾದಲ್ಲಿರೋ ಒಂದೊಂದು ಸ್ಟೇಟ್ ಅಲ್ಲಿರೋ ಸೈಟೇಷನ್ಗಳನ್ನ ತಗೊಂಡೋಗಿ ಕೋರ್ಟ್ ಮಾಡಿ ಅವರು ನಮ್ಗೆ ಇವತ್ತು ಈ ಗೆಲುವು ತಂದುಕೊಟ್ಟಿದ್ದಾರೆ. ಸರ್, ಈಗ ಆಲ್ರೆಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ, ಬಟ್ ತಡೆ ಬಂತು. ಓಕೆ,
ತನೀಶ್ವರಿ ಅಂದ್ರೆ ಈಗ ಮತ್ತೆ ನೋಡಕ್ ಹೊರಟ್ರೆ ಅದು ಎಲ್ಲೋ ಶೇಡ್ ಹಾಗೆ ಇದೆ ಅಂತ ಅನ್ಸುತ್ತೆ. ಆಸ್ ಯೂಶುವಲ್ ಈಗ ದರ್ಶನ್ ಅವ್ರ ವಿಚಾರವಾಗಿ ಕೂಡ ಅವ್ರ ಜೈಲಿಂದ ಹೊರಗೆ ಬಂದ್ರೆ ರಾಜಕೀಯಕ್ಕೆ ಬರ್ಬೋದು, ಈ ತರದ್ದೆಲ್ಲ ವಿಚಾರಗಳು ಚರ್ಚೆಲಿದೆ. ಓಕೆನಾ? ಈ ನೀವು ಕೊನೆಯದಾಗಿ ಹೇಳುವಂತ ಒಂದು ಡೈಲಾಗ್ ಅಂದ್ರೆ ನಾನು ಎಂದೆಂದಿಗೂ ನಿಮ್ಮ ದಾಸ ಅನ್ನೋ ರೀತಿ ಏನೋ ಬರುತ್ತೆ. ಈ ಬಾಸ್ ಎಂದಿಗೂ ನಿಮ್ಮ ದಾಸ, ಬಾಸ್ ಎಂದಿಗೂ ನಿಮ್ಮ ದಾಸ ಅಂತ, ನಿಮ್ಮ ಸೇವೆಗೆ ಸದಾ ಸಿದ್ಧ. ಹೇಳಿ ಹೇಗೆ? ಅದೇ ಡೈಲಾಗ್ ಇರೋದು. ಅದೇ ಡೈಲಾಗ್ ಮತ್ತೆ ಒಂದ್ ರೀತಿ ಕನೆಕ್ಟ್ ಆದಂಗೆ ಅನ್ಸಲ್ವಾ ಅಂತ? ಇಲ್ಲ ಸರ್, ಈಗ ಅದು ಸೆನ್ಸರ್ ಆಗಿದೆಯಾ? ಸೆನ್ಸರ್ ಆಗಿದೆ, ಸೆನ್ಸರ್ ಆಗಿದೆ. ಈ ಡೈಲಾಗ್ ಸಿನಿಮಾದಲ್ಲಿದೆ ಸರ್. ನೀವು ಈಗ ಏನ್ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಾ ಎಲ್ಲ ಸೆನ್ಸಾರ್ ಆಗಿದೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.